ಡಿಕನ್ಸನ್ನಿನ ಭಾಗದಲ್ಲಿ ಪರೀಕ್ಷಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಅಂತಿಮ ಹಂತಕ್ಕೆ ನೀಟ್ ಮರುಪರೀಕ್ಷೆ ಬಂದಿದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಅಂತಿಮ ಹಂತದ ಚಿತ್ರಣ ಅಂತ? ಮಧುಶ್ರೀ, ನೀಟ್ ಮರುಪರೀಕ್ಷೆಗೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಗಳತ್ತ ಧಾವಿಸ್ತಾ ಇದ್ದಾರೆ. ಅವರನ್ನು ಕೂಡ ಸಿಬ್ಬಂದಿ ತಪಾಸಣೆ ಮಾಡಿ ಒಳಗಡೆ ಕರ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನೇನು 1:15ಗೆ ಎಕ್ಸಾಮ್ ಶುರುವಾಗುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ 68 ಕೇಂದ್ರಗಳಲ್ಲಿ ಈಗಾಗಲೇ ಸಿದ್ಧತೆಗಳಾಗಿದೆ. ಅಂತಿಮ ಕ್ಷಣದ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು ಎಕ್ಸಾಮ್ ಬರೆಯೋದಕ್ಕಾಗಲೇ ಡಿಕನ್ಸನ್ ರಸ್ತೆ ಇರ್ತಕ್ಕಂಥ ಹಸನತ್ ಕಾಲೇಜು ಕೂಡ ಈ ಒಂದು ಪರೀಕ್ಷಾ ಕೇಂದ್ರಗಳ ಪೈಕಿ ಒಂದು ಆಗಿರೋದ್ರಿಂದ ಈಗಾಗಲೇ ಈ ಒಂದು ಹಸನತ್ ಕಾಲೇಜಲ್ಲಿ ಟೋಟಲ್ 10 ಕೊಠಡಿಗಳಲ್ಲಿ 240 ಅಭ್ಯರ್ಥಿಗಳು ನೀಟ್ ಮರುಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಬಹುತೇಕ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಒಳಗೆ ಹೋಗಿದ್ದಾರೆ. ಇನ್ನಷ್ಟು ಅಭ್ಯರ್ಥಿಗಳಷ್ಟೇ ಬಾಕಿ ಇರ್ತಕ್ಕಂಥ ಅವರನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಕರ್ತಕ್ಕಂಥ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಹಾಜರಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ, ಯಾವುದೇ ರೀತಿಯ ಲೋಪದೋಷಗಳು ಆಗದಂತೆ ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇನ್ನೇನು 1:15ಗೆ ಎಕ್ಸಾಮ್ ಶುರುವಾಗೋದ್ರಿಂದ ಯಾವುದೇ ರೀತಿಯ ಒಂದು ನಿಷೇಧಿತ ವಸ್ತುಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಒಳಗಡೆ ತಗೊಂಬಾರ್ದು ಅಂತ ಹೇಳಿ ಈಗಾಗಲೇ ಬೋರ್ಡನ್ನು ಹಾಕಿದ್ದಾರೆ. ಆ ಪ್ರಕಾರ ಯಾರ್ಯಾರು ತಗೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕಡಿವಾಣ ಹಾಕಿ ಅವರಿಗೆ ತಿಳಿತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಮತ್ತೆ ಆಧಾರ್ ಕಾರ್ಡ್ ಅನ್ನ ವೆರಿಫಿಕೇಶನ್ ಮಾಡ್ತಕ್ಕಂಥ ಕೆಲಸ ಇದೇ ಒಂದು ಪ್ರವೇಶ ದ್ವಾರದಲ್ಲಿ ಆಗ್ತಾ ಇದೆ. ಸೊ ಬಹುತೇಕವಾಗಿ ಇನ್ನೇನು 1:15ಗೆ ಎಕ್ಸಾಮ್ ಶುರು ಆಗೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಹಸನತ್ ಕಾಲೇಜಿನ ಒಳಗಡೆ ಧಾವಿಸಿದ್ದಾರೆ. 240 ಅಭ್ಯರ್ಥಿಗಳು 10 ಕೊಠಡಿಗಳಲ್ಲಿ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಈಗಾಗಲೇ ಒಳಗಡೆ ಬಂದಂತ ಅಭ್ಯರ್ಥಿಗಳು ತಪಾಸಣೆ ಬಳಿಕ ತಮ್ಮ ರೋಲ್ ನಂಬರ್ ಏನಿದೆ, ತಮಗೆ ಯಾವ ಕೊಠಡಿ ಅಲರ್ಟ್ ಆಗಿದೆ ಅದನ್ನ ಚೆಕ್ ಮಾಡಿಕೊಂಡು ಒಳಗೆ ಹೋಗ್ತಕ್ಕಂಥ ಒಂದು ಕೆಲಸ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೇನು ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಎಕ್ಸಾಮ್ ನಡೀತಾ ಇರ್ತಕ್ಕಂಥದ್ದು. ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷಾ ಕೊಠಡಿಗಳ ಒಳಗಡೆ ಸೇರಿದ್ದಾರೆ. ಇನ್ನೊಂದಷ್ಟು ಮುಂದೆಯಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ NTA ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡಿದೆ. ಏನಂತಂದ್ರೆ ಬಯೋಮೆಟ್ರಿಕ್ ಆಗಿರ್ಬೋದು, ವೆರಿಫಿಕೇಶನ್, ಆಧಾರ್ ಕಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಒಳಗೆ ಬಿಡ್ತಕ್ಕಂಥ ಕೆಲಸ. ಸಿಬ್ಬಂದಿ ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನ ಬಿಟ್ಟು ಬೇರೆಲ್ಲವರನ್ನು ಕೂಡ ಈಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಗೇಟ್ ಅಲ್ಲಿ ಪೋಷಕರು ಈಗಾಗಲೇ ವೇಟ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳನ್ನ ಒಳಗಡೆ ಕಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇನ್ನೇನು ಕೆಲವು ಕ್ಷಣಗಳಷ್ಟೇ ಬಾಕಿ ಇರೋದ್ರಿಂದ ಬೆಂಗಳೂರಿನಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಯಾವುದೇ ರೀತಿ ಅಹಿತಕರ ಆಗದಂತೆ ಸ್ಥಳೀಯ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಅಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಯಾರು ಕೂಡ ಗುಂಪುಗೂಡದಂತೆ, ಯಾರು ಕೂಡ ಒಂದೆಡೆ ಸೇರದಂತೆ, ಯಾವುದೇ ರೀತಿ ಗಲಾಟೆಗಳಾಗದಂತೆ ಸ್ಥಳೀಯ ಪೊಲೀಸರು ಎಚ್ಚರಿಕೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸದ್ಯಕ್ಕೆ ಬೆಂಗಳೂರಿನ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಸಕಲ ವ್ಯವಸ್ಥೆಗಳಾಗಿದೆ. ಅಭ್ಯರ್ಥಿಗಳು ಒಳಗಡೆ ಬಂದಿದ್ದಾರೆ. ಸಿಬ್ಬಂದಿಗಳು ಕೂಡ ಇನ್ನೇನು ತಯಾರಾಗಿದ್ದಾರೆ ಎಕ್ಸಾಮ್ ಶುರುವಾಗೋದಕ್ಕೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಎಕ್ಸಾಮ್ ನಡೆಯೋದ್ರಿಂದ ಇಲ್ಲೂ ಕೂಡ ಎಲ್ಲಾ ವ್ಯವಸ್ಥೆಗಳು ಆಗಿರ್ತಕ್ಕಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಲಕ್ಷ್ಮೀ ನರಸಿಂಹ.